ಯಜಮಾನ್ರು ಕಳೆದೋಗಿರೋ ₹1 ಹುಡುಕೊಂಡು ಲಕ್ಷಣವಾಗಿ ಡೈನಿಂಗ್ ಟೇಬಲ್ ಅಲ್ಲೇ ಕೂತಿರ್ತಿದ್ರು. ನಾನು ಆಗಾಗ ಅಡ್ಗೆ ಮನೆಯಿಂದ ಇನ್ಕಿ ನೋಡ್ತಾ ಇದ್ದೆ. ಈಗ ಆ ನೀಲಾಂಬರಿ ನಮ್ಮ ಯಜಮಾನ್ರನ್ನ ಕಿಡ್ನಾಪ್ ಮಾಡಿಸ್ತೀನಿ ಅಂತ ಹೇಳಿದಾಳೆ. ಅವಳೇನಾದ್ರೂ ಕಿಡ್ನಾಪ್ ಮಾಡಿಸ್ಬಿಟ್ರೆ ನಾನು ಅಡ್ಗೆ ಮನೆಯಿಂದ ಯಾರನ್ನ ಅಂತ ಇಣಕ್ ನೋಡ್ಲಿ? ನೀನು ಇಣಕ್ ನೋಡಿದ್ರು ಅಷ್ಟೇ, ಕೆಣಕ್ ನೋಡಿದ್ರು ಅಷ್ಟೇ. ನಿಮ್ಮ ಅಣ್ಣ ನೋಡ್ದಂಗ ಆಗತ್ತೇನೆ. ಅವರು ನನ್ನ ಹಬಿ. ಮೊದ್ಲು ಯಜಮಾನ್ರನ್ನ ಉಳಿಸ್ಕೋಣ, ಆಮೇಲೆ ಅವ್ರು ನಿಮ್ ಹಬಿನೋ ಅಥವಾ ನನ್ ಗುಬ್ಬಿನೋ ಅಂತ ನಿರ್ಧಾರ ಮಾಡೋಣ. ಆಕ್ಚುಲಿ ಆ ನೀಲಾಂಬರಿಯಿಂದ ನಮ್ಮಿಬ್ರಿಗೂ ಪ್ರಾಬ್ಲಮ್ ಆಗ್ತದೆ ಕಣೆ. ನೀಲಾಂಬರಿಯಿಂದ ನನಗೇನು ತೊಂದರೆ ಆಗ್ತಾ ಇಲ್ಲ, ನಿಮ್ಮಿಂದಾನೇ ನನಗ್ ತೊಂದರೆ ಆಗ್ತಾ ಇರೋದು. ನೋಡೆ, ನಾವೆಲ್ಲರೂ ಒಟ್ಟಾಗಿ ಆ ಪ್ರಾಬ್ಲಮ್ ನ ಫೇಸ್ ಮಾಡ್ಬೇಕು ಕಣೆ. ಏನು ಅಂತ ಫೇಸ್ ಮಾಡ್ತೀರಾ? ಆ ನೀಲಾಂಬರಿ ಏನಾದ್ರೂ ರೌಡಿಗಳನ್ನ ಕಳಿಸಿ ನಮ್ಮೆಲ್ಲರೂ ಶೇಪ್ ನು ಚೇಂಜ್ ಮಾಡಿ ಯಜಮಾನ್ರನ್ನ ಎತ್ತಕೊಂಡು ಹೋಗ್ಬಿಟ್ರೆ ಆ ನೀಲಾಂಬರಿ ಮನಸ್ಸನ್ನ ಚೇಂಜ್ ಮಾಡಿದ್ರೆ ಹೇಗೆ? ಮೈ ಗಾಡ್, ಆ ನೀಲಾಂಬರಿ ಮನುಷ್ಯನ ಚೇಂಜ್ ಮಾಡೋದು ತುಂಬಾನೇ ಕಷ್ಟ. ಚೇಂಜ್ ಮಾಡೋ ಹಾಕಿದ್ರೆ ಹಬಿನೇ ಚೇಂಜ್ ಮಾಡ್ಬೇಕು. ಅಂದ್ರೆ ನಮ್ಮ ಅಣ್ಣನ ಜಾಗಕ್ಕೆ ಇನ್ನೊಬ್ಬ ಗಂಡನ್ ತರ್ತೀರಾ? ಪಲ್ಲು, ಡೋಂಟ್ ಟಾಕ್ ರಬೀಶ್. ಹಬಿನ ವೃತ್ತಕ್ಕೆ ಅಂತ ಕೂಡ್ಸಿದ್ರೆ ನೀಲಾಂಬರಿ ಹಬಿನ ಕಿಡ್ನಾಪ್ ಮಾಡಲ್ಲ. ಸಾಧ್ಯಕ್ಕೆ ನಿಮ್ಮ ಐಡಿಯಾ ಸೂಪರ್. ಐಡಿಯಾ ಏನೋ ಸೂಪರ್ ಆಗಿದೆ, ಆದ್ರೆ ಅದು ಡೂಪರ್ ಆಗ್ಬೇಕಲ್ಲ. ನೋಡ್ತಾರೆ, ನನ್ನ ಐಡಿಯಾ ಸೂಪರ್ ಡೂಪರ್ ಆಗುತ್ತೆ. ಹಬಿ ಡಿಯರ್, ಕಮ್ ಹಿಯರ್. ಹೋಗ್ರಿ ನಿಮ್ಮ ಮಾತು ಕಟ್ಕೊಂಡು ಆ ನೀಲಾಂಬರಿ ಮನಸ್ಸನ್ನ ಬದಲಾವಣೆ ಮಾಡೋಣ ಅಂತ ಹೋದ್ರೆ ಈಗ ಅದು ನಮ್ಮ ಬುಡಕ್ಕೆ ಬಂದು ಕೂತ್ಕೊಂಡಿದೆ. ಅಲ್ಲ ಕಣ್ರೆ, ಆ ನೀಲಾಂಬರಿ ನನ್ನನ್ನು ಕಿಡ್ನಾಪ್ ಮಾಡ್ತೀನಿ ಅಂತ ಎದುರಿಸ್ತಾ ಇದ್ದಾಳೆ. ಅವಳು ಯಾಕೆ ನನ್ನ ಕಿಡ್ನಾಪ್ ಮಾಡಬೇಕು? ಅದಕ್ಕೆ ಒಂದು ಕೆಲಸ ಮಾಡ್ರಿ, ನೀವೇ ಮುಂದೆ ನಿಂತಿದ್ದು ನನಗೂ ಅವಳಿಗೂ ಮದುವೆ ಅಂತ ಮಾಡಿಸ್ಬಿಡಿ. ವರ್ಷೊಪ್ಪತ್ತಿನಲ್ಲಿ ಬೇಡ ಬೇಡ ಅಂದ್ರೂ ಒಂದು ಮಗು ಆಗುತ್ತೆ. ಮನೆ ಮಂದಿಯಲ್ಲಿ ಆಟ ಆಡ್ಸ್ಕೊಂಡು ಆರಾಮಾಗಿ ಇದ್ಬಿಡೋಣ. ನಾನು ಇರ್ಬೇಕಾದ್ರೆ ನೀನ್ ಯಾಕೆ ಅವಳಿಗೆ ಮ್ಯಾರೇಜ್ ಆಗ್ಬೇಕು? ನೋಡಿ, ನೀವು ನನ್ನ ಜೊತೆ ಸ್ವಿಟ್ಜರ್ಲ್ಯಾಂಡಿಗೆ ಬರ್ಬೇಕೋ ಬೇಡವಾ? ಬರಬೇಕು. ನೀವು ನನ್ನ ಜೊತೆ ಸಂಸಾರ ಮಾಡ್ಬೇಕೋ ಬೇಡವಾ? ಅದಕ್ಕೆ ಅಲ್ವೇನ್ರಿ ನಾನು ಇಷ್ಟು ವರ್ಷ ಕಾಯ್ಕೊಂಡಿರೋದು. ಹಾಗಾದ್ರೆ ಈಗ ನಾನು ಹೇಳ್ದಾಗ ನೀವು ಕೇಳಬೇಕು. ಮನಸ್ಸು ಪರಿಶುದ್ಧಿ ವ್ರತ ಅಂತ ಮಾಡಿ ಯಾರ ಜೊತೆನೂ ಮಾತಾಡ್ಬಿಡಿ, ಒಂದ್ ಕಡೆ ಕೂತ್ಕೊಳ್ಳಿ. ಆಗ ಯಾವ ನೀಲಾಂಬರಿನೂ ಕಿಡ್ನಾಪ್ ಮಾಡಕ್ಕಾಗಲ್ಲ. ಅಲ್ಲ, ಯಾವ ನನ್ನ ಮಗ ಪರಿಶುದ್ಧವಾಗಿದ್ದಾನಂತ ಈ ಪರಿಶುದ್ಧಿ ವ್ರತನ ಮಾಡಬೇಕು? ಇರೋ ಬರೋ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ತುಂಡು ಪಂಚ ಉಡಿಸ್ಬೇರೆ ಕೊಂಡ್ರಸವ್ರೆ. ಹಾಳಾಗೋಗ್ಲಿ ಪರಿಶುದ್ಧಿ ವ್ರತ, ಯಾಕೆ ಕೊಟ್ಕೊಂಡೋಗ್ಲಿ ಪರಿಶುದ್ಧಿ ವ್ರತ, ದರಿದ್ರ ಪರಿಶುದ್ಧಿ ವ್ರತ. ನೋಡಿ, ಇದೇ ಮನೆ. ಈ ಮನೇಲಿರೋರ್ನೆಲ್ಲ ಕಿಡ್ನಾಪ್ ಮಾಡಕ್ಕೆ ದೊಡ್ಡ ಬಸ್ಸೇ ಬೇಕಾಗುತ್ತೆ. ಎಲ್ರೂ ಅಲ್ಲ, ಪಾಂಡುರಂಗ ಒಬ್ಬನ್ ಕಿಡ್ನಾಪ್ ಮಾಡಿದ್ರೆ ಸಾಕು. ಅವನೊಬ್ಬನ ಕಿಡ್ನಾಪ್ ಮಾಡಕ್ ನಾ ಇಬ್ರೇನಕ್ಕೆ, ಒಬ್ಬನೇ ಸಾಕು. ಆದ್ರೆ ಇಬ್ರಿಗೂ ದುಡ್ಡು ಕೊಟ್ಟಿದ್ನಲ್ಲ. ಅದು ಇನ್ನೊಂದು ಟೈಮ್ ಅಡ್ಜಸ್ಟ್ ಮಾಡೋಣ ಬಿಡಿ. ಕೆಲಸ ಮುಗಿಸೋ ಹತ್ರ ಬರೋ. ಪಾಂಡುರಂಗ ನೋಡು, ನನ್ನ ಹಬಿ ಪರಿಶುದ್ಧಿ ವ್ರತ ಮಾಡ್ತಾ ಇದಾರೆ. ಅಲ್ಲೋಡು, ಇಂಥ ಒಂದು ವ್ರತನೂ ಇದೆಯಾ? ಮನಸ್ಸನ್ನ ಪರಿಶುದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ವ್ರತ. ಸರಿ ಬಿಡಿ, ನಾನು ನಾಳೆ ಬರ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಈ ವ್ರತ 45 ಡೇಸ್ ನಡೆಯುತ್ತೆ. ಅದಾದ್ಮೇಲೆ ಪಾರ್ಟ್ 2 ಶುರು ಆಗುತ್ತೆ. ಅದಾದ್ಮೇಲೆ ಹಾಗೆ 3, 4, 5 1 ಇಯರ್ ವರೆಗೂ ಈ ವ್ರತ ನಡೀತಾನೇ ಇರುತ್ತೆ. ಪಾಂಡುರಂಗನ್ ಕಿಡ್ನಾಪ್ ಮಾಡಿ ಮದ್ವೆ ಆಗೋಣ ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡು ಬಂದಿದ್ದೆ, ಎಲ್ಲ ಹಾಳಾಗೋಯ್ತು. ಪಾಂಡುರಂಗ ಮಾಡ್ತಿರೋ ವ್ರತನ ಕೆಡ್ಸೋದಾದ್ರೂ ಹೇಗೆ? ಸರಿ ಬಿಡಿ, ನಾನು ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡ್ತೀನಿ. ಹಬಿ 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 ಹೋಗ್ರಿ, ವ್ರತ ಮಾಡು ಅಂತ ಹೇಳೋರು ನೀವು, ಮಧ್ಯೆ ಬಂದು ಭಂಗ ಪಡಿಸೋರು ನೀವು. ಏನು ಹೇಳಿ? ಒಂದು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಏನಂತದ್ದು ಏನಾಯ್ತು? ನೀಲಾಂಬರಿ ಬಂದಿದ್ಲು, ನಿಮ್ ವ್ರತ ಮಾಡೋದನ್ನ ನೋಡಿ ಬೇಜಾರ್ ಮಾಡ್ಕೊಂಡು ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡ್ತೀನಿ ಅಂತ ಹೊರಟಾದ್ಲು. ಅಯ್ಯೋ, ಹಲೋ, ಈ ಕಡೆಯಿಂದ ಅದೆತ್ತಿದ್ರದು, ಆ ಕಡೆಯಿಂದ ಯಾರ್ರೀ? ನಾನು ನೀಲಾಂಬರಿ. ಪಾಂಡುರಂಗ, ವ್ರತ ಗೀತ ಏನೇ ಮಾಡೋದಿದ್ರು ನಮ್ಮನೆಗೆ ಬಂದ್ ಮಾಡು. ಇಲ್ಲ ಅಂದ್ರೆ ನಿನ್ನನ್ ಕಿಡ್ನಾಪ್ ಮಾಡೋದಕ್ಕೆ ನಾನ್ ಮುಹೂರ್ತ ಇಡ್ಬೇಕಾಗತ್ತೆ. ವಾಟ್ ಹ್ಯಾಪನ್? ರೇ ಆ ನೀಲಾಂಬರಿ ನಿಮ್ಮೆಲ್ಲರಿಗೂ ಸರಿಯಾಗಿ ಟೋಪಿ ಹಾಕಿದಾಳ್ರಿ. ಅವಳು ಹಿಮಾಲಯಕ್ಕೆ ಹೋಗಿಲ್ಲ, ಇಲ್ಲೇ ಇದ್ದಾಳೆ. ನಾನು ಅದು ಏನೇ ವ್ರತ ಮಾಡೋದಿದ್ರು ಅವ್ರ ಮನೆಗೆ ಹೋಗಿ ಮಾಡ್ಬೇಕಂತೆ, ಇಲ್ಲ ಅಂದ್ರೆ ನನ್ನನ್ನು ಕಿಡ್ನಾಪ್ ಮಾಡಿಸ್ಬಿಡ್ತಾಳಂತೆ. ರಾಜಕ್ಕೆ ಆ ನೀಲಾಂಬರಿ ನಮ್ಮ ಅಣ್ಣನ ಕಿಡ್ನಾಪ್ ಮಾಡ್ತೀನಿ ಅಂತ ಹೆದರ್ಸ್ತಿದ್ದಾಳಂತ ಅವಳ ಮೇಲೆ ನಾವ್ ಯಾಕೊಂದು ಕೇಸ್ ಹಾಕ್ಬಾರ್ದು? ಸಾಕು ಸುಮ್ನಿಲೆ. ತಪ್ಪು ನಮ್ಮನ್ನ ಇಟ್ಕೊಂಡು ಅವಳ ಮೇಲೆ ಕೇಸ್ ಹಾಕಿದ್ರೆ ಆ ಕೇಸು ನಮ್ಗೆ ರಿವರ್ಸ್ ಆಗುತ್ತೆ. ಮತ್ತಿನ್ನೇನೆ, ಅವಳ ಪಾಡುಗಳು ತಪಸ್ ಮಾಡ್ಕೊಂಡು ರೂಮಲ್ಲಿ ಕೂತಿದ್ಲು. ನಿಮ್ಮತ್ತೆ ಟಿಕೆಟ್ ಬೇಕು ಅನ್ನೋ ಆಸೆಯಿಂದ ನನ್ನ ಮಗನ್ನ ಛೋ ಬಿಟ್ಟು ಹಾವು ಡ್ಯಾನ್ಸ್ ಮಾಡಿಸಿ ಅವಳ ಮನಸ್ಸನ್ನ ಲೊಚ್ಚಿಗೆಬ್ಸಿದ್ದು. ಈಗ ಸುಮ್ಮನೆ ಬಿಡ್ತಾಳ? ನನ್ನ ಮಗನ್ನ ಕಿಡ್ನಾಪ್ ಮಾಡೇ ಮಾಡ್ತಾಳೆ. ಈಗ ನೋಡಿ, ನೀವು ಮಾಡಿರೋ ಕೆಲ್ಸದಿಂದ ನಮ್ಮ ಯಜಮಾನ್ರೆ ನನಗೂ ಇಲ್ಲ ನಿಮ್ಗೂ ಇಲ್ಲ, 3ನೇ ಅವಳು ಪಾಲಾಗ್ತಿದ್ದಾರೆ. ಆಗ್ಲಿ ಬಿಡೆ, ಅವಳಿಂದಾಗೂ ಈ ಮನೆಗೆ ಒಂದು ಮೊಮ್ಮಗು ಬಂದ್ರೆ ಅಷ್ಟೇ ಸಾಕು. ಯಾವುದೇ ಕಾರಣಕ್ಕೂ ನಾನ್ ಮಾತ್ರ ಇದಕ್ಕೆ ಅವಕಾಶ ಮಾಡ್ಕೊಡಲ್ಲ. ನೀನು ಮೊಮ್ಮಗನ್ ಕೊಡ್ತೀಯ? ಅದು ಆಗಲ್ಲ ಇದು ಆಗಲ್ಲ ಅಂದ್ರೆ ಹೇಗಮ್ಮ? ಹಬಿ ಅವಳ ಕೈಲಿ ಸಿಕ್ಕರೆ ತಾನೆ ಅವಳು ಕಿಡ್ನಾಪ್ ಮಾಡಕ್ಕಾಗೋದು. ನೋಡ್ತಾರೆ ಏನ್ ಮಾಡ್ತೀನಿ ಅಂತ. ಪತ್ತು ಬಿಟ್ಲಾ
ಹೇಳಿ ಜಾಜತ್ಗೆ. ಅಭಿ ಎಲ್ಲಿದ್ದಾರೋ? ರೂಮಲ್ಲಿದ್ದಾರೆ. ಅಭಿ ಯಾರ ಕೈಗೂ ಸಿಗ್ಬಾರ್ದು ಅಂತ ಜಾಗದಲ್ಲಿ ಅವ್ರನ್ನ ಮುಚ್ಚಿಟ್ಬಿಡಿ. ಸುಮ್ನೆ ಮುಚ್ಚಿಡಕ್ಕಾಗತ್ತಾ? ಅತ್ತೆ 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 ಯಾಕೆ ಕಿರಿಚ್ಕೋತೀಯ? ನಾನು ಇಲ್ಲೇ ಇದ್ದೀನಲ್ಲೇ. ನೀವಲ್ಲ ಅತ್ತೆ, ಯಜಮಾನ್ರು. ಮನೆಯೆಲ್ಲ ಹುಡುಕ್ತೆ, ಎಲ್ಲೂ ಕಾಣಿಸ್ತಿಲ್ಲ. ನನಗೂ ಒಂದು ಮಾತು ಹೇಳಿದೆ, ಎಲ್ಲಿ ಹೋದ ಈ ಕಳ್ಳನ್ ಮಗ? ನೀಲಾಂಬರಿ ಏನಾದ್ರೂ ಕಿಡ್ನಾಪ್ ಮಾಡ್ಬಿಟ್ಟಿದ್ರೆ? ಒಳ್ಳೆದಾಯ್ತು ಬಿಡೆ. ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರೆಸಿ ಮತ್ತು ತಿನ್ನಿರೋ. ತುಪ್ಪ ಏನ್ ಸ್ವೀಟ್ ಆಗಿತ್ತಲ್ಲ. ಕೊಟ್ರು ಬಂದಿತ್ತು ಕಣ. ಬರ್ದು ಬಿಟ್ಲ. ವಾಟ್ ಹ್ಯಾಪನ್? ಪದ್ದು ಜಾಜತ್ಗೆ ವಯಸ್ಸಲ್ಲೆಲ್ಲೋ ಕೆಡ್ದಂಗಿದೆ ಅಲ್ವಾ? ಫೋನ್ ಬಂದಿರ್ಬೇಕು ನೋಡು. ನನ್ನ ಫೋನಲ್ಲಿ ಕರೆನ್ಸಿನೇ ಇಲ್ಲ. ಗೋಪಾಲ್ ಇನ್ಕಮಿಂಗ್ ಫ್ರೀ ಕಡ ನೋಡು. ರಮೇಶ್, ನಾನು ಇಲ್ಲೇ ಇದ್ದೀನಿ. ಯಾಕೆ ಈಗ ಆಡ್ತಿದ್ದೀರಾ? ಅದೇನಾಯ್ತು ಅಂದ್ರೆ ಜಡ್ಜ್ ಅವ್ರೆ, ನಾವು ರಸ್ತೆಯಲ್ಲಿ ನಡ್ಕೊಂಡ್ ಬರ್ತಿದ್ದಾಗ ಯಾರೋ ಕೈ ಅಡ್ಡ ಹಾಕಿದ್ರು. ಹಾಕ್ಬಿಟ್ಟು ಮಜ್ಜಿಗೆ ಕುಡಿತೀರಾ ಅಂತ ಕೇಳಿದ್ರು. ಬೇಸಿಗೆಗಾಲ ಅಲ್ವಾ, ನಮಗೂ ಬೇಕು ಅನ್ನಿಸ್ತು, ಕೊಡಿ ಅಂದ್ವಿ. 4 ಲೋಟ ಕುಡಿದ ಮೇಲೆ ಗೊತ್ತಾಗಿದ್ದು ಅದು ಮಜ್ಜಿಗೆ ಅಲ್ಲ, ರಾಮರಸ ಅಂತ. ಲೋಪದ್ದು ನನಗೆ ಜಾಜತ್ಗೆ ಎರಡೆರಡು ಕಾಣಿಸ್ತಾ ಇದ್ದಾರೆ. ನಂಗೆ ರಂಗತ್ತನ್ನು 2 ಕಡಿಸ್ತಿದ್ರು ಕಣ. ಓ ಅತ್ತವ್ರೆ, ನಮಸ್ಕಾರ. ನಮಸ್ಕಾರಪ್ಪ. ಚೆನ್ನಾಗಿದ್ದೀರಾ? ಅದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿದ್ರು. ಇಲ್ಲ ಬಿಡ್ಲ, ಲೈ ಚಪ್ಪಣ್ಣು 2 ಕಡಿಸ್ತಾ ಇದ್ದಾಳೆ ಕಣ್ಣು. ಚೆನ್ನಾಗಿದ್ದೇನೆ. ನಿನಗೂ ಅದೇ ಚೆನ್ನಾಗಿ ಇಟ್ಟಿರ್ಲಿ. ಯಾವಾಗ ಈ ಮನೆಯಿಂದ ಆಚೆ ಹೋಗ್ತೀಯಾ? ಅಭಿನ ಮುಚ್ಚಿಡಿ ಅಂತ ಹೇಳಿದ್ರೆ ಇಬ್ರು ರಾಮರಸ ಕುಡ್ಕೊಂಡು ಬಂದಿದ್ದೀರಲ್ಲ, ಸ್ವಲ್ಪನಾದ್ರೂ ಶೇಮ್ ಆಗಲ್ವೇನ್ರೋ? ಪಾಂಡುರಂಗನ್ ಮುಚ್ಚಿಟ್ಬಿಟ್ಟು ನಾವು ರಾಮರಸ ಕುಡ್ಕೊಂಡ್ ಬಂದಿದ್ದ. ನನ್ನ ಮಗನ ಮುಚ್ಚಿಟ್ಟಿದ್ದೀರೇನೋ? ರಂಗದ ಅವನ್ನ ಒಂದು ಗೋಣಿ ಚೀಲದಲ್ಲ ಹಾಕಿ ಅದ್ರ ಬಾಯಿಗೆ ದಾರನ ಕಟ್ಟಿ ಮುಚ್ಚಿಟ್ಬಿಡಿದ್ದೀವಿ. ಬಾವ ಎಲ್ಲಿದ್ದಾರೆ ಅಂತ ನನಗೆ ಬದುಗೆ ಬಿಟ್ಟು ಆ ಭಗವಂತನಿಗೂ ಗೊತ್ತಿಲ್ಲ. ಅಯ್ಯೋ, ನನ್ನ ಮಗನ ಗೋಣಿ ಚೀಲದಲ್ಲಿ ಹಾಕಿ ಬಾಯಿ ಕಟ್ಟಿ ಮುಚ್ಚಿಟ್ಟಿದ್ದೀರಾ. ಉಸಿರು ಸಿಕ್ಕಾಕೊಂಡು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನೋ ಮಾಡೋದು. ಎಲ್ಲಿ ಬಚ್ಚಿಟ್ಟಿದ್ರೋ ಹೇಳ್ತಿಲ್ಲ, ಇಲ್ಲ ಯಾರನ್ನ ಬಿಟ್ರ? ಅದನ್ನೇನ್ ಕೇಳ್ತೀರಾ ಅತ್ತೆ? ಲೈ ಬಿಟ್ಲ, ಎಲ್ಲಿ ಬಚ್ಚಿಟ್ಟಿದೀವಿ ಹೇಳು? ನನಗೆ ಜ್ಞಾಪಕ ಬರ್ತಾ ಇಲ್ಲ. ಇವಾಗ ಅಮ್ಮ, ಇವಾಗ ನೀನೇ ಹೇಳು. ಅದು ಆ ಗೋಣಿ ಚೀಲದ ಬಾಯಿಗೆ ದಾರ ಕಟ್ಟಿ ಯಾವ್ದೋ ಮಂಚದ ಕೆಳಗಡೆ ಹಿಂಗಂತಿದ್ದು ಜ್ಞಾಪಕ ಇದೆ. ಯಾವ ಮಂಚ ಅಂತ ಗೊತ್ತಾಗ್ತಿಲ್ವಲ್ಲ. ರಾಮನಾಮ ಪಾಯಸಕ್ಕೆ ವಿಠಲ ತುಪ್ಪ ಬೆರೆಸಿರು. ಸ್ನಾನ ತಪ್ಪಿಟ್ಟಿದ್ದಾರೆ. ಬೇಗ ಕ್ಲೀನ್ ಡಾಕ್ಟರ್ಗೆ ಫೋನ್ ಮಾಡಮ್ಮ. ಅತ್ತೆ, ಡಾಕ್ಟರ್ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ದಂಡಿ ಪುಡ್ಗಳ ಬೇಗ ಕ್ಲೀನ್ ಡಾಕ್ಟರ್ನ ಕಳ್ಕೊಂಡು ಬನ್ನಿ, ಇಲ್ಲ ಅಂದ್ರೆ ನಿಮ್ಮಿಬ್ಬರು ಉಸಿರು ನಾನು ಬಂದ್ ಮಾಡ್ಬಿಡ್ತೀನಿ. ಲೋಪದ್ದು ಯಾರೋ ಬಾಗಲ್ ಹಾಕೊಂಡ್ಬಿಟ್ಟಿದ್ದಾರೆ. ಹೌದಾ? ಹಲೋ, SSB ಪಾಲ್ ತೆಗಿರಿ. ಹಲೋ ಲೋಪದ್ದು ನೀನ್ ಕರೆಕ್ಟ್ ಆಗಿ ಹೋಗ್ತಿದ್ದೆ, ನಾನ್ ಕರೆಕ್ಟ್ ಆಗಿ ಹೋಗ್ತಾ ಇದ್ದೀನೋ? ಇಬ್ರು ಕರೆಕ್ಟ್ ಆಗಿ ಹೋಗ್ತಾ ಇದೀವಿ ಕೂಡ. ನೀನು ಮುಂದೆ
ಮುಂದೆ ಹೋಗ್ತದೆ, ನಾನು ಹಿಂದಿಂದ ಹೋಗ್ತಿದ್ದೀನಿ ಅಷ್ಟೇ. ಕರೆಕ್ಟ್ ಲೋಪದ್ದು. ನನಗೆ ಡಾಕ್ಟರ್ ಮನೆನೂ ಗೊತ್ತಿಲ್ಲ, ಡಾಕ್ಟರ್ ಕ್ಲಿನಿಕ್ ಎಲ್ಲಿದೆ ಅಂತಾನೂ ಗೊತ್ತಿಲ್ಲ. ಲೈ, ನನಗೆ ಡಾಕ್ಟ್ರು ಹೆಂಗ್ ಕಾಣಿಸ್ತಾರೆ ಅಂತ ಮರ್ತೋಗ್ಬಿಟ್ಟಿದೆ ಕಣ. ಇವಾಗ ಮನೇಲಿ ಕೇಳಿದ್ರೆ ಡಾಕ್ಟ್ರು ರಜಾ ಅನ್ಬಿಡೋಣ. ಅತ್ತೆ, ಯಜಮಾನ್ರಿಗೆ ಜ್ಞಾನನೇ ಬರ್ತಾ ಇಲ್ಲ. ಈಗ ಏನೇ ಮಾಡೋದು? ಅತ್ತೆ, ಯಾವ್ದೋ ಒಂದ್ ಸಿನಿಮಾದಲ್ಲಿ ಹೀರೋಯಿನ್ಗೂ ಹೀಗೆ ಆಗಿರುತ್ತೆ. ಆಗ ಹೀರೋ ಬಾಯಿನಲ್ಲಿ ಬಾಯಿ ಇಟ್ಟು ಉಸಿರು ತುಂಬಿಸಿ ಜೀವ ಬರ್ಸ್ತಾನೆ. ಆ ಕೆಲಸ ಬೇಗ ಮಾಡೆ. ನೀವಿಬ್ರು ಕಣ್ಮುಚ್ಕೊಳ್ಳಿ. ಆ ಕೆಲ್ಸ ನೀವಾದ್ರೂ ಮಾಡ್ರಿ. ಯಾರಾದ್ರೂ ಒಬ್ರು ನನ್ ಮಗನ್ಗೆ ಉಸಿರು ತುಂಬಿಸ್ರಮ್ಮ. ಅತ್ತೆ, ಹಾಳಾಗೋಗ್ಲಿ, ನೀವೇ ಅವ್ರಿಗೆ ಉಸಿರು ತುಂಬಿ. ನಾನು ಉಸಿರು ತುಂಬ್ಸಕ್ ಹೋಗಿ ನನ್ನ ಉಸಿರು ನಿಂತೋದ್ಲೆ. ನೀವೇನು ಯೋಚನೆ ಮಾಡ್ಬಿಡಿ, ನಾವು ಅವನಿಗೆ ಉಸಿರು ತುಂಬಿಸ್ತೀವಿ. ಇವಾಗ ಹುಷಾರಾದ್ರು. ಆ ಕೆಲಸ ಮಾಡುವ ನಿಮ್ಮನ್ನ ಸುಮ್ಮನೆ ಬಿಡ್ತೀನೇನೋ. ರಂಗತ್ತೆ, ತಪ್ಪು ನಂದಲ್ಲ. ಈ ತರ ಮಾಡು ಅಂತ ಹೇಳ್ಕೊಟ್ಟಿದ್ದೆ ಜಾಜಿ ಅವರು. ಅಣ್ಣಯ್ಯ ಚೆನ್ನಾಗಿ ಉಸಿರಾಡ್ತಾ ಇದ್ಯಾ? ಅದು ಬಲದ ಪಕ್ಷಿ ಚೆನ್ನಾಗೇ ವರ್ಕ್ ಆಗ್ತಾ ಇದೆಯಮ್ಮ, ಎಡದ ಪಕ್ಷಿನ ಯಾಕೋ ಸ್ವಲ್ಪ ಕಿರಿಕ್ ಮಾಡ್ತಾ ಇದೆ. ಅಪ್ಪಿತಪ್ಪಿ ನಿನ್ನ ಉಸಿರೇನಾದ್ರು ನಿಂತೋಗಿದ್ದಿದ್ರೆ ನಿನ್ ಪಾಲಿನ ಆಸ್ತಿನೂ ನಂಗೆ ಬರ್ತಿತ್ತು. ನಾನು ಬದುಕಿ ಬಂದಿರೋದ್ರ ಬಗ್ಗೆ ನಿಂಗೆ ಸಿಕ್ಕಾಪಟ್ಟೆ ಬೇಜಾರಾಗಿರ್ಬೇಕಲ್ವಾ? ಮತ್ತಿನ್ನೇನಣ್ಣಯ್ಯ, ನಷ್ಟೋದ್ಮೇಲೆ ನಷ್ಟ ಆಗ್ತಿದೆ. ಏನಂತ ನಷ್ಟ? ನಿನ್ ಪಾಲಿನ ಆಸ್ತಿ ಕಲ್ಬಿತ್ತಾ? ನೀಲಾಂಬರಿ ನಿನ್ನೇನಾದ್ರು ಎತ್ತಾಕೊಂಡೋಗಿ ಮದ್ವೆ ಆಗ್ಬಿಟ್ಟಿದ್ರೆ ಮುಂದೆ ಜಾಜಿ ಎತ್ಕಿನ್ ಸಾಕೋ ಜವಾಬ್ದಾರಿ ನನ್ನ ತಲೆ ಮೇಲೆ ಬೀಳುತ್ತಲ್ಲ. ಮಕ್ ಕೊಡಬಿಡ್ತೀನಿ ನೋಡು. ನಿಮ್ಮ ಮತ್ತಿಗೆ ಟಿಕೆಟ್ ಸಿಗಬೇಕು ಅಂತ ತಾನೆ ನಾನು ಇಷ್ಟೆಲ್ಲ ಕೆಲಸ ಕಾರ್ಯ ಒಪ್ಕೊಂಡಿರೋದು. ಹೌದು, ಆ ನೀಲಾಂಬರಿ ಹೇಗೆ? ಸಿಕ್ಕಾಪಟ್ಟೆ ಹಠಮಾರಿ ಹೆಣ್ಣಮ್ಮ. ಒಂದು ಸಲ ಕಣ್ಣಿಟ್ಬಿಟ್ರೆ ಮುಗಿದು ಹೋಯ್ತು. ನನ್ನನ್ನು ಕಿಡ್ನಾಪ್ ಮಾಡ್ಕೊಂಡು ಹೋದಾದ್ರು ಸರಿ ಮದುವೆ ಆಗ್ತಾಳೆ. ನೀನ್ ಮದ್ವೆ ಆಗಲ್ಲ ಅನ್ನೋ. ಎಲ್ಲಾ ವಿದ್ಯೆನಲ್ಲೂ ಅವಳು ಬಾರಂಗತೆ ಕಡೆ ಎತ್ತಾಕೊಂಡೋಗಿ ಮದುವೆ ಆಗ್ಬಿಡ್ತಾಳೆ. ಮಗನೇ, ನಿನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡ್ತೀವಿ ಅಂತ ತಿಳ್ಕೊಂಡಿದ್ದೀಯೇನೋ? ಆ ನೀಲಾಂಬರಿನ ಮಟ್ಟ ಹಾಕಕ್ಕೆ ಎಲ್ಲ ವಿದ್ಯೆನೂ ಕಲಿಸ್ತೀನಿ. ಕಲ್ಸೋದಿಕ್ಕೆ ಒಬ್ಬ ಗುರು ಅಂತ ಬೇಕಲ್ಲ. ಒಬ್ಬ ಗುರು ಇದ್ದಾನೆ, ಸಕಲ ವಿದ್ಯಾ ಪಾರಂಗತ ಕೃಷ್ಣಪ್ಪ ಅಂತ. ಅವನ್ನ ಕಲಿಸ್ತೀನಿ, ನಿಮಗೆ ವಿದ್ಯೆ ಕಲಿಸ್ತೀನಿ, ನೀಲಾಂಬರಿನ ಮಟ್ಟ ಹಾಕುತ್ತೀನಿ. ಶುರು ಮಾಡಿ. ನೋಡಿ, ಈ ಕೃಷ್ಣಪ್ಪ ಕಲಿಸ್ಕೊಟ್ಟದ ವಿದ್ಯಾನ ಸಾಯೋವರೆಗೂ ಯಾರೂ ಮರೆಯೋ ಹಾಗಿಲ್ಲ. ನೀ ಸೈವರ್ಗು ತಾಯಿ, ನೀವು ಸಾಯೋವರೆಗೂ ನೋಡಿ ಹೀಗೆ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇರಿ, ವಿದ್ಯೆ ಬಂದು ಬಿಡುತ್ತೆ. ಹೋಗಿ ಜಯಶಾಲಿ ಆಗಿ. ಪಾಂಡುರಂಗ, ಏನಮ್ಮ, ನೀನು ನನ್ನ ಮಗನ್ನ ಕಿಡ್ನಾಪ್ ಮಾಡಕ್ ಬಂದ್ಯಾ? ಹೌದು, ರಾಮಾಯಣದಲ್ಲಿ ರಾವಣ ಯಾರಿಗೂ ಹೇಳ್ದೆ ಕೇಳ್ದೆ ಸೀತೆನ ಕಿಡ್ನಾಪ್ ಮಾಡ್ದ. ಆದ್ರೆ ನಾನು ಎಲ್ರಿಗೂ ಹೇಳ್ಬಿಟ್ಟೆ ಪಾಂಡುರಂಗನ್ನ ಕಿಡ್ನಾಪ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀನು ನಮ್ಮವನ್ನ ಕಲಾಟೆ ಕತ್ತೆ ಬಳಸಲಿ ಸೋಲಿಸ್ಬೇಕು. ಅಷ್ಟೇ ತಾನೆ, ನಡೀಲಿ ಸಮರ. ಹೇಳಿ ನೀಲಾಂಬರಿ ಅವ್ರೆ. ನಿನ್ನಲ್ಲಿ ಫೈಟ್ ಮಾಡ್ಬೇಕಾ? ಬೇಡ ಕಣ್ರಿ, ಆ ವಿದ್ಯೆನಲ್ಲಿ ನಾವು ಪಾರಂಗತರಲ್ಲ. ಎಲ್ರ ಮುಂದೆ ಈಗ ನಿನ್ನ ಕಿಡ್ನಾಪ್ ಮಾಡ್ತಾ ಇದ್ದೀನಿ. ನೀವಾ? ನೀಲಾಂಬರಿ ಅವ್ರೆ, ಯಾಕ್ರಿ ನನ್ನ ನೆಳ್ಕೊಂಬಂದು ಇಲ್ಲಿ ಕೂಡ ಹಾಕಿದ್ದೀರಾ?
ಬೆಕ್ಕು ಇಲಿನ ಯಾಕೆ ಹಿಡ್ಕೊಂಡ್ ಬರುತ್ತೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇನ್ಯಾಕೆ ಹಿಡ್ಕೊಂಬರುತ್ತೆ? ತಿನ್ನೋದಕ್ಕೆ ಹಿಡ್ಕೊಂಬರುತ್ತೆ ರೀ. ತಿನ್ನೋದಕ್ ಮುಂಚೆ ಏನ್ ಮಾಡುತ್ತೆ? ಅದಕ್ಕೆ ಮಜಾ ಬರಲಿ ಅಂತೇಳಿ ಒಂದು ಸ್ವಲ್ಪ ಹೊತ್ತು ಅದ್ರ ಜೊತೆ ಆಟ ಆಡುತ್ತೆ. ಹಾ, ಆ ಆಟ ಈಗ್ಲಿಂದಲೇ ಶುರು. ನೀನು ಇಲಿ, ನಾನು ಬೆಕ್ಕು. ನಿನ್ನ ಬಿಡ್ತೀನಿ ಹಿಡಿತೀನಿ, ಬಿಡ್ತೀನಿ ಹಿಡಿತೀನಿ, ಬಿಟ್ಟು ಬಿಟ್ಟು ಹಿಡಿತೀನಿ, ತಟ್ಟಿ ತಟ್ಟಿ ತಪ್ಕೋತೀನಿ. ನಿನ್ನ ಮದ್ವೆ ಆಗ್ಬೇಕು ಅಂತಾನೆ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರೋದು. ಅರೆ ಈ ಹುಡುಗರು ಹುಡುಗಿರ್ನ ಕಿಡ್ನಾಪ್ ಮಾಡೋದನ್ನ ಕೇಳಿದ್ದೆ. ಈಗ ಉಲ್ಟಾ ಜಮಾನ, ಹುಡುಗಿರೇ ಹುಡುಗರ್ನ ಕಿಡ್ನಾಪ್ ಮಾಡ್ತಾರೆ. ಮರ್ಯಾದೆಯಿಂದ ನನ್ನ ಮದ್ವೆ ಆದ್ರೆ ಸರಿ, ಇಲ್ಲ ಅಂದ್ರೆ ಬಲವಂತ ಮಾಡಾದ್ರೂ ಸರಿ ನಿನ್ನ ಮದ್ವೆ ಆಗ್ತೀನಿ. ಅರೆ ನೀವು ಯಾವ್ದೇ ಕಾರಣಕ್ಕೂ ನನ್ನನ್ನ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಕಣ್ರಿ. ಸಾಕು ಸುಮ್ನಿರ್ರಿ. ನನ್ ಪಾಡಿಗೆ ನಾನು ಹಿಮಾಲಯಕ್ಕೆ ಹೋಗೋದಕ್ಕೆ ಅಂತ ತಪಸ್ಸಕ್ ಕೂತಿದ್ದೆ. ನೀನ್ ತಾನೆ ನನ್ ಮುಂದೆ ಬಂದು ಹಾವಿನ ಡ್ಯಾನ್ಸ್ ಮಾಡಿ ನನ್ನ ಭಾವನೆಗಳನ್ನ ಕೇಳಿಸಿದ್ದು. ಅದಕ್ಕೆ ನಿನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರೋದು. ನಿನ್ನ ನೋಡ್ತಾ ಇದ್ರೆ ಕಚ್ಚಿ ಕಚ್ಚಿ ತಿನ್ನೋಷ್ಟು ಹುಚ್ಚು ಪ್ರೀತಿ ಹುಟ್ತಾ ಇದೆ. ರೇ ನೀಲಾಂಬರಿ ಅವ್ರೆ, ಅಂದ್ರೇನು ನನ್ನನ್ನು ಫುಲ್ ಕಚ್ಚಿ ಕಚ್ಚಿ ತಿಂದ್ಬಿಡ್ತೀರಾ? ಹೆದರ್ಕೋಬೇಡ, ನಾನೇನ್ ನಿನ್ನನ್ ಬಲಾತ್ಕಾರ ಮಾಡಲ್ಲ. ಆ ರಾವಣನ್ಗಿದ್ ನಿಯತ್ತು ನನ್ಗೂ ಇದೆ. ನೀನಾಗ್ ನೀನೇ ನಿಮ್ ಮನೆಯವ್ರನ್ನ ಒಪ್ಸಿ ನನ್ನನ್ ಮದ್ವೆ ಆಗ್ಬೇಕು. ಅಲ್ಲಿವರೆಗೂ ಇಲ್ಲೇ ಬಿದ್ದಿರ್ತೀಯ. ಆಗಾಗ ಬಂದು ನಿನ್ನ ಲವ್ ಮಾಡಿ ಹೋಗ್ತೀನಿ. ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾತ್ರ ಮಾಡ್ಬೇಡ. ಹೊರಗಡೆ ಸೆಕ್ಯೂರಿಟಿ ಇದಾನೆ, ಬಾಪು ಇಂದ ಬಗದ್ ಬಿಡ್ತಾನೆ. ಈಕೆನ್ನ ಲವ್ ಮಾಡಿದ್ದಾಯ್ತು, ಆಮೇಲೆ ಬಂದು ಆಕೆನ್ನ ಲವ್ ಮಾಡ್ತೀನಿ. ಅಲ್ಲ ಮಗಳೇ, ಯಾಕಿಂತ ಕೆಟ್ಟ ಹಠ? ಹಾಳಾಗಿ ಹೋಗ್ಲಿಂತ ಪಾಂಡಂಗನ್ ಬಿಟ್ಬಿಡ್ಬಾರ್ದಾ? ಇಲ್ಲ ಡ್ಯಾಡಿ, ಪಾಂಡುರಂಗನ್ನ ಮದ್ವೆ ಆಗೋವರೆಗೂ ನನಗ್ ಸಮಾಧಾನ ಆಗಲ್ಲ. ನನ್ ಪಾಡಿಗೆ ನಾನು ಸುಮ್ನಿದ್ದೆ. ನನ್ ಮನ್ಸ್ ಕೆಡ್ಸಿದ್ದು ಪಾಂಡುರಂಗ ತಾನೆ. ಆದ್ರೆ ಅವ್ನಿಗೆ ಈಗಾಗಲೇ ಮದುವೆ ಆಗಿದೆ. ಮದುವೆ ಆಗಿರೋನ್ನ ಮತ್ತೆ ಮದುವೆ ಆಗೋದು ಏನ್ ಚೆನ್ನಾಗಿರುತ್ತೆ ಹೇಳು? ಈ ಪ್ರಪಂಚದಲ್ಲಿ ಒಂದಕ್ಕಿಂತ ಜಾಸ್ತಿ ಮದ್ವೆ ಆಗಿರೋರಿಲ್ವಾ? ನಾನ್ ಪಾಂಡುರಂಗನ್ ಮದ್ವೆ ಆಗೇ ಆಗ್ತೀನಿ. ಆದ್ರೆ ಅವ್ರ ಮನೆಯವ್ರು ಒಪ್ಬೇಕಲ್ಲ ಇದಕ್ಕೆ? ಅವರು ಒಬ್ಬೇಕು, ಅವ್ರ ತಾತಾನು ಒಬ್ಬೇಕು. ಪಾಂಡುರಂಗ ಈಗ ನನ್ ಕಸ್ಟಡಿಲಿದ್ದಾನೆ. ಪಾಂಡುರಂಗ ನಿನ್ ಕಸ್ಟಡಿಲಿ ಇದಾನ? ಎಲ್ಲಿದಾನಮ್ಮ? 10ನೇ ಕ್ರಾಸ್ ಅಲ್ಲಿ ನಮ್ದು ಇನ್ನೊಂದ್ ಮನೆ ಇದೆಯಲ್ಲ, ಅಲ್ಲಿ ಕೂಡ ಹಾಕಿದೀನಿ. ಯಾರು ಒಳಗ್ ಹೋಗದೆ ಇರೋ ಹಾಗೆ ಸೆಕ್ಯೂರಿಟಿನ ಕಾವಲಿಗಿಟ್ಟಿದೀನಿ. ನಿನ್ ಬುದ್ಧಿ ಹೇಳೋ ದೊಡ್ಡ ನಾನಲ್ಲಮ್ಮ. ಏನ್ ಬೇಕಾದ್ರೂ ಮಾಡ್ಕೋ, ಒಟ್ಟಿನಲ್ಲಿ ನಿನ್ ಖುಷಿನೇ ನನ್ ಖುಷಿ. ನಾನೇನ್ ಮಾಡ್ಲಪ್ಪ, ಪಾಂಡುರಂಗನ್ ನೋಡ್ದಾಗ್ಲಿಂದ ನನ್ಗೆ ಯಾಕೋ ಒಂಥರ ಆಗ್ತಾ ಇದೆ. ಒಂಥರ ಆದ್ರೆ ಪರವಾಗಿಲ್ಲಮ್ಮ, ಇನ್ನೊಂಥರ ಆದ್ರೆ ಕಷ್ಟ. 10ನೇ ಕ್ರಾಸ್ ನಲ್ಲಿರೋ ಅವರ ಇನ್ನೊಂದು ಮನೆಯಲ್ಲಿ ಪಾಂಡುರಂಗನ ಬಚ್ಚಿಟ್ಟಿದ್ದಾರೆ. ಮೈ ಗಾಡ್, ಹೇಗಾದ್ರೂ ಮಾಡಿ ಹಬಿನ ಅಲ್ಲಿಂದ ಬಿಡಿಸ್ಕೊಂಡು ಬರ್ಬೇಕಲ್ಲ. ಯಾವುದೇ ಕಾರಣಕ್ಕೂ ನಾನು ಮಾತ್ರ ಅವ್ರ ಸವಾಸಕ್ಕೆ ಹೋಗೋದಿಲ್ಲ. ಯಾಕಪ್ಪದು? ನೀವು 4 ಜನ ಹೊಡೆಸ್ಕೊಂಡಿದ್ದೆ ಸಾಕು. ನನಗೆ ನನ್ನ ಪ್ರಾಣಕ್ಕಿಂತ ನನ್ನ ಭಾವನ ಪ್ರಾಣನೇ ಮುಖ್ಯ. ಚಾಚತ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ನಾನು ನಮ್ಮ ಯಜಮಾನ್ರು ಹೋಗಿ ನಮ್ಮ ಅಣ್ಣ ಏನ್ ಬಿಡಿಸ್ಕೊಂಡು ಬರ್ತೀನಿ. ಹೇಗೆ ಏನು ಎತ್ತ ಅಂತೆಲ್ಲ ಕೇಳ್ಬಿಡಿ, ಬಿಡಿಸ್ಕೊಂಡು ಬಂದಲೆ ನಿಂಗೆ ಗೊತ್ತಾಗುತ್ತೆ. ಮೇಡಮ್, ಇದೇ ಮನೆ. ಐ ಸಿ. ಒಳಗಡೆ ಹೋಗೋಣ. ಹೋಣ ನಡೀರಿ. ಒಳಗಡೆ ಯಾರು ಬಿಡಕ್ ಆಗೋದಿಲ್ಲ ಸರ್. ಕೆಲಸ ಕಳ್ಕೊಂಡ್ಬಿಡ್ತೀಯ. ಇವ್ರನ್ನ ಯಾರು ಅನ್ಕೊಂಡಿದ್ಯಾ? ಆಸ್ಟ್ರೇಲಿಯಾದಿಂದ ಬಂದಿರೋ ಪಲ್ಲು ಸಿಡ್ನಿ. ಇವ್ರ ಹೆಸರು ಕೇಳಿದ್ರೆ ಸಾಕು ಇಡೀ ಇಂಡಿಯಾನೇ ಗಡ್ಡ 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 ಅಂತ ನಡ್ಗುತ್ತೆ. ಅಂಥದ್ರಲ್ಲಿ ಇವ್ರನ್ನೇ ಒಳಗಡೆ ಬಿಡಲ್ಲ ಅಂತ ಇವ್ರ ರಾಸ್ಕಲ್ ರಂಕಲ್ ರಾಟೈ ಯಾರನ್ನ ಒಳಗಡೆ ಬಿಡಕ್ ಆಗೋದಿಲ್ಲ ಸರ್. ಎಕ್ಸ್ಕ್ಯೂಸ್ ಮೀ, ನನ್ನನ್ನು ಯಾರು ಅನ್ಕೊಂಡಿದ್ಯಾ? ನೀಲಾಂಬರಿ ಕ್ಲೋಸ್ ಫ್ರೆಂಡು. ಅವಳೇ ಇಲ್ಲಿಗೆ ನನ್ನನ್ನು ಕಳ್ಸಿರೋದು. ಅದ್ಯಾವುದೋ ಒಬ್ಬ ಹುಡುಗನ್ ಕೂಡ ಹಾಕಿದಾಳಂತಲ್ಲ, ಅವನೇನೋ ಅವಳನ್ನ ಮದ್ವೆ ಆಗೋದಕ್ಕೆ ತಕರಾರು ಮಾಡ್ತಿದಂತೆ. ಅದಕ್ಕೆ ಸ್ವಲ್ಪ ಬುದ್ಧಿ ಹೇಳಿ ಅಂತ ನನ್ನನ್ನು ಇಲ್ಲಿ ಕಳ್ಸಿದ್ರೆ ನನ್ನನ್ನೇ ಒಳಗಡೆ ಬಿಡಲ್ಲ ಅಂತೇನೋ? ಯು ರಾಸ್ಕಲ್ ರಂಕಲ್ ರಾಟೆ. ನೀಲಂಬರಿ ಮೇಡಮ್ ಕಳ್ಸಿರೋದ ನಿಮ್ಮನ್ನ? ನಮಗೆ ಬರಕ್ ನಮ್ಗೇನ್ ಹುಚ್ಚನಾಗಿ ಕಡ್ದಿದ್ಯಾ? ಸಾರಿ ಸರ್, ಸಾರಿ ಸರ್. ನನಗೇನ್ ಸಾರಿ ಕೇಳ್ತೀಯ? ಮೇಡಮ್ ಸಾರಿ ಕೇಳು. ಸಾರಿ ಮೇಡಮ್, ಸಾರಿ ಮೇಡಮ್. ಏನೋ ಸಾರಿ ಕೇಳ್ತಿದ್ಯಾ ಅಂತ ಬಿಡ್ತಾ ಇದೀನಿ. ಒಂದ್ ಬಿಸ್ಕತ್ ಕೊಡು ಡ್ರೈವರ್. ಸತ್ತಿತ್ ಹೋಗ್ಬಿಟ್ನಪ್ಪ. ಇಲ್ಲಮ್ಮ, ಬಿಸ್ಕತ್ತು ತಿಂದು ಮೂರ್ಛೆ ಹೋಗಿದ್ದಾನೆ. ಅವ್ನ ಹೆಸರಾಗೋಷ್ಟೊಳಗೆ ನಮ್ ಕೆಲಸ ಮುಗಿಸ್ಕೊಂಡ್ ಬಂದ್ಮಾಡ. ಬಾ ಬಾ ಬಾ. ಬಾವಾ, ಏನಪ್ಪ ಅಣ್ಣಂಗೆ ಎಚ್ಚರಿಕೆನೇ ಇಲ್ಲ. ಊಟ ಹಾಕಿಲ್ಲ ಅನ್ಸುತ್ತೆ, ಸುಸ್ತಾಗ್ಬಿಟ್ಟಿದ್ದಾರೆ.
ಏನ್ ನೋಡ್ತಾ ಇದ್ದೀರಾ? ಎತ್ಕೊಂಡು ನಡೀರಿ. ಸ್ಟಾರ್ಟ್ ಮಾಡು, ಆದ್ರೆ ನಾನ್ ಹೇಳೋ ಜಾಗಕ್ಕೆ ಹೋಗು. ನನ್ನನ್ನ ಯಾಮಾರಿಸಿ ಪಾಂಡುರಂಗನ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀರಾ? ನೀಲಾಂಬರಿ ನೀನ್ ನನ್ ಕೈ ಮುಗ್ದು ಕೇಳ್ಕೊತೀನಿ, ನಮ್ಮ ಅಣ್ಣನ್ ಬಿಟ್ಬಿಡು. ಆಯ್ತು, ಬೆಕ್ಕು ಇಲಿನ ಹೇಗ್ ಹಿಡಿಯುತ್ತೆ? ಅದು ಹಿಡಿಯತ್ತೆ ಬಿಡುತ್ತೆ ಹಾಗೆ ನಾನು ಪಾಂಡುರಂಗನ ಹಿಡ್ದು ಬಿಟ್ಟಿದ್ದೀನಿ. ಈಗ ನೀವು ಕರ್ಕೊಂಡು ಹೋಗಿ ಮತ್ತೆ ಬಂದು ಕಿಡ್ನಾಪ್ ಮಾಡ್ತೀನಿ.